ಬೆಂಗಳೂರಿನಲ್ಲಿ ಪಿಸ್ತೂಲ್ ಹಿಡಿದು ಧಮಕಿ ಹಾಕಿದ್ರ ಎಎಸ್ಐ ಅನ್ನೋ ಪ್ರಶ್ನೆ ಈಗ ಮೂಡಿ ಬರ್ತಾ ಇದೆ. ಯಾಕಂದ್ರೆ ಸಾರ್ವಜನಿಕ ಸ್ಥಳದಲ್ಲಿ ಸಾರ್ವಜನಿಕವಾಗಿ ಕೈಯಲ್ಲಿ ಪಿಸ್ತೂಲ್ ಹಿಡಿದು ಎಎಸ್ಐ ಓಡಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನ ಮಡಿವಾಳದ ಖಾಸಗಿ ಹೋಟೆಲ್ ಬಳಿ ಈ ಒಂದು ಘಟನೆ ನಡೆದಿರುವಂತದ್ದು. ಸಿಬ್ಬಂದಿ ಹಾಗೂ ಮ್ಯಾನೇಜ್ಮೆಂಟ್ ಮಧ್ಯೆ ಸಂಬಳದ ವ್ಯಾಜ್ಯ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದ ಎಎಸ್ಐ ಕುಮಾರ್ ಪಿಸ್ತೂಲ್ ಅನ್ನ ಹಿಡಿದುಕೊಂಡು ಓಡಾಡಿದ್ದಾರೆ. ಹೊಯ್ಸಳ ರೌಂಡ್ಸ್ನಲ್ಲಿದ್ದ ಮಡಿವಾಳ ಠಾಣಾ ಎಎಸ್ಐ ಕುಮಾರ್ ಪಿಸ್ತೂಲ್ ಹಿಡಿದು ಓಡಾಡೋದನ್ನ ನೋಡಿ ಇತ್ತ ಸಿಬ್ಬಂದಿ ಹಾಗೂ ಗ್ರಾಹಕರು ಭಯಗೊಂಡಿದ್ದಾರೆ. ಹೋಟೆಲ್ನಲ್ಲಿ ಸಿಬ್ಬಂದಿ ಮತ್ತು ಮ್ಯಾನೇಜ್ಮೆಂಟ್ ನಡುವೆ ಸಂಬಳದ ಕುರಿತಾಗಿ ಮಾತುಕತೆಗಳು ನಡೀತಾ ಇತ್ತು. ಇದೇ ವಿಚಾರಕ್ಕೆ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಓರ್ವ ವ್ಯಕ್ತಿ ಕರೆಯನ್ನ ಮಾಡಿದ್ದಂತೆ. ಇನ್ನು ಕಂಟ್ರೋಲ್ ರೂಮ್ಗೆ ಬಂದ ಕರೆಯನ್ನ ಎಎಸ್ಐ ಕುಮಾರ್ಗೆ ವರ್ಗಾಯಿಸಲಾಗಿತ್ತು. ಈ ವೇಳೆ ಖಾಸಗಿ ಹೋಟೆಲ್ ಬಳಿ ಎಎಸ್ಐ ಕುಮಾರ್ ಬಂದಿದ್ದಾರೆ. ಬರುವಂತಹ ಸಂದರ್ಭದಲ್ಲಿ ಕೈಯಲ್ಲಿ ಪಿಸ್ತೂಲ್ ಅನ್ನ ಹಿಡಿದುಕೊಂಡು ಬಂದಿದ್ದಾರೆ. ಹೋಟೆಲ್ ಸಿಬ್ಬಂದಿ ಬಳಿ ಮಾತಿನ ಚಕಮಕಿ ಕೂಡ ನಡೆದಿದ್ದಾರೆ. ಕೈಯಲ್ಲಿ ಪಿಸ್ತೂಲ್ ಅನ್ನ ಹಿಡಿದುಕೊಂಡೆ ಆ ಒಂದು ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸಬಹುದು. ಈಗ ಪೊಲೀಸ್ ಅಂದ ತಕ್ಷಣ ಅವ್ರ ಹತ್ರ ಪಿಸ್ತೂಲ್ ಇರುತ್ತೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರ. ಬಟ್ ಅದಕ್ಕೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ. ಪಿಸ್ತೂಲ್ ಅನ್ನ ಹೀಗೆ ಸುಖ ಸುಮ್ಮನೆ ಸಾರ್ವಜನಿಕ ಸ್ಥಳದಲ್ಲಿ ಕೈಯಲ್ಲಿ ಹಿಡಿದುಕೊಂಡು ಮಾತನಾಡೋ ಹಾಗಿಲ್ಲ. ಅದಕ್ಕೆ ಆದಂತಹ ಒಂದು ಸ್ಥಳ ಇರುತ್ತೆ. ಅವರು ತಮ್ಮ ಉಡುಪಿನಲ್ಲಿ ಅದನ್ನ ಇಟ್ಕೊಳ್ಬೇಕಾಗಿರುತ್ತೆ. ಬಟ್ ಇಲ್ಲಿ ನೋಡಿ ಎಎಸ್ಐ ಮಾತನಾಡುವಂತಹ ಸಂದರ್ಭದಲ್ಲಿ ಕೈಯಿಂದ ಕೈಗೆ ಯಾವ ರೀತಿ ಪಿಸ್ತೂಲ್ ಅನ್ನ ತೋರಿಸಿಕೊಂಡು ಮಾತನಾಡ್ತಾ ಇದ್ದಾರೆ. ಇದನ್ನ ನೋಡಿದಂತಹ ಸಾರ್ವಜನಿಕರು ಸಾಮಾನ್ಯವಾಗಿ ಭಯ ಬಿದ್ದೇ ಬೀಳ್ತಾರೆ. ಸೊ ಹೀಗಾಗಿ ಪಿಸ್ತೂಲ್ ಹಿಡಿದುಕೊಂಡು ಧಮಕಿ ಹಾಕಿದ್ರ ಎಎಸ್ಐ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿ ಬರುತ್ತೆ. ಸದ್ಯ ಎಎಸ್ಐ ಪಿಸ್ತೂಲ್ ಹಿಡಿದು ಓಡಾಡಿರೋ ದೃಶ್ಯ ಅಲ್ಲಿರುವಂತಹ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತದ್ದು. ಈ ಒಂದು ವಿಡಿಯೋ ಎಲ್ಲೆಡೆ ಈಗ ಹರಿದಾಡ್ತಾ ಇದೆ. ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ. ನೋಡಿ, ಒಂದಷ್ಟು ಪ್ರೋಟೋಕಾಲ್ಸ್ ಅಂತ ಇರುತ್ತೆ ಪೊಲೀಸರಿಗೆ. ಸೊ ಅದರಲ್ಲೂ ಪೊಲೀಸ್ ಪ್ರೋಟೋಕಾಲ್ ಪ್ರಕಾರ ಪಿಸ್ತೂಲನ್ನು ಈ ರೀತಿ ಹಿಡಿದುಕೊಂಡು ಓಡಾಡುವಂತಿಲ್ಲ. ಇನ್ನು ದೊಂಬಿ ಗಲಾಟೆ ಸಂದರ್ಭದಲ್ಲಿ ಪಿಸ್ತೂಲನ್ನು ಬಳಸಿ ಕೇವಲ ಏರ್ ಫೈರ್ಗೆ ಅವಕಾಶ ಇರುತ್ತಷ್ಟೇ. ಅದನ್ನು ಬಿಟ್ಟರೆ ಸಾರ್ವಜನಿಕವಾಗಿ ಪೊಲೀಸೇ ಆಗಿರಲಿ, ಸೊ ಅವರು ಈ ರೀತಿ ಕೈಯಲ್ಲಿ ಪಿಸ್ತೂಲನ್ನು ಹಿಡಿದುಕೊಂಡು ಓಡಾಡಬಾರ್ದು. ಸದ್ಯಕ್ಕೆ ಈ ಘಟನೆ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಯಾವುದೇ ದೂರು ಕೂಡ ದಾಖಲಾಗಿಲ್ಲ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಇನ್ನು ಇತ್ತ ಘಟನೆ ಸಂಬಂಧ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಮಡಿವಾಳ ಉಪವಿಭಾಗದ ಎಸಿಪಿ ವಾಸುದೇವ್ ಅನ್ನೋದ್ರ ಕುರಿತು ಮಾಹಿತಿ ಸಿಕ್ಕಿದ್ದು. ಈಗ ಇಲ್ಲಿ ಎಎಸ್ಐ ಕುಮಾರ್ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಏನಂತ, ಸೊಂಟದ ಪಿಸ್ತೂಲ್ನ ಬೆಲ್ಟ್ ಕಿತ್ತು ಹೋಗಿತ್ತು, ಸೊ ಹೀಗಾಗಿ ಪಿಸ್ತೂಲ್ ಅನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದೆ ಅಂತ ಹಿರಿಯ ಅಧಿಕಾರಿಗಳ ಬಳಿ ಮಾಹಿತಿಯನ್ನ ತಿಳಿಸಿದ್ದಾರೆ ಎಎಸ್ಐ ಕುಮಾರ್. ಇದೇ ನಿಜಾನ ಅಥವಾ ಬೇರೆ ಏನಾದರೂ ಇದೆಯಾ ಅನ್ನೋದ್ರ ಕುರಿತು ತನಿಖೆಯ ಬಳಿಕ ಅಷ್ಟೇನೆ ಘಟನೆಯ ಸತ್ಯಾಸತ್ಯತೆ ಹೊರ ಬರಬೇಕಾಗಿದೆ. ಎಸ್, ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಸಾರ್ವಜನಿಕವಾಗಿ ಎಎಸ್ಐ ಒಬ್ಬರು ಕೈಯಲ್ಲಿ ಪಿಸ್ತೂಲ್ ಅನ್ನ ಹಿಡಿದುಕೊಂಡು ಓಡಾಡಿದ್ದಾರೆ. ಅಂದ್ರೆ ಒಂದಷ್ಟು ಪೊಲೀಸ್ ಪ್ರೋಟೋಕಾಲ್ ಅಂತ ಇರುತ್ತೆ. ಅದ್ರ ಪ್ರಕಾರ ಈ ರೀತಿ ಪೊಲೀಸೇ ಆಗಿರಲಿ ಪಿಸ್ತೂಲ್ ಅನ್ನ ಕೈಯಲ್ಲಿ ಹಿಡಿದುಕೊಂಡು ಓಡಾಡುವಂತಿಲ್ಲ. ಬಟ್ ಇಲ್ಲಿ ಪೊಲೀಸ್ ಓಡಾಡಿರೋದು ಗಮನಕ್ಕೆ ಬಂದಿದೆ. ದೃಶ್ಯಾವಳಿಗಳಲ್ಲಿ ಕೂಡ ನೋಡ್ತಾ ಇರಬಹುದು. ಸದ್ಯ ಅವರೊಂದು ರೀಸನ್ ಕೂಡ ಕೊಟ್ಟಿದ್ದಾರೆ. ಅದೇ ನಿಜಾನ ಅಥವಾ ಬೇರೆ ಏನಾದರೂ ಸತ್ಯ ಇದೆಯಾ, ಅಂಡ್ ಈ ಒಂದು ಘಟನೆ ಯಾವಾಗ ನಡೆದಿರುವಂಥದ್ದು, ಓವರ್ ಆಲ್ ಮಾಹಿತಿ. ಮಧು, ಬೆಂಗಳೂರಿನಲ್ಲಿ ಎಎಸ್ಐ ಕುಮಾರ್ ಅನ್ನೋರು, ಅಂದ್ರೆ ಮಡಿವಾಳ ಪೊಲೀಸ್ ಠಾಣಾ ಒಂದು ಎಎಸ್ಐ ಕುಮಾರ್ ಅವರು ಇನ್ನು ಖಾಸಗಿ ಹೋಟೆಲ್ ಬಳಿ ಹೋಗಿರ್ತಾರೆ. ಎಎಸ್ಐ ಕುಮಾರ್ ಅವರು ಈ ಸಂದರ್ಭದಲ್ಲಿ ಕಂಟ್ರೋಲ್ ರೂಮ್ಗೆ ಒಂದು ಕರೆ ಕೂಡ ಬಂದಿರುತ್ತೆ. ಆ ಕರೆಯನ್ನ ಎಎಸ್ಐ ಕುಮಾರ್ಗೂ ಕೂಡ ವರ್ಗಾವಣೆ ಮಾಡಲಾಗಿತ್ತು. ಹೊಯ್ಸಳ ರೌಂಡ್ಸ್ ನಲ್ಲಿ ಎಎಸ್ಐ ಕುಮಾರ್ ಕೂಡ ಇರ್ತಾರೆ. ಹೀಗಾಗಿ ಬೆಂಗಳೂರು ಈ ಮಡಿವಾಳದ ಖಾಸಗಿ ಹೋಟೆಲ್ ಏನಿದೆ ಆ ಹೋಟೆಲ್ ಬಳಿ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಹೋಟೆಲ್ ಸಿಬ್ಬಂದಿ ಮತ್ತು ಈ ಎಎಸ್ಐ ಕುಮಾರ್ ಮಧ್ಯೆ ಮಾತಿನ ಚಕಮಕಿ ಕೂಡ ಉಂಟಾಗುತ್ತೆ. ಪಿಸ್ತೂಲ್ ಹಿಡಿದು ಓಡಾಡೋದನ್ನ ನೋಡಿ ಸಾರ್ವಜನಿಕರು ಕೂಡ ಭಯಗೊಂಡಿದ್ರು. ಯಾಕಂತಂದ್ರೆ ಯಾವುದೇ ಸಂದರ್ಭದಲ್ಲೂ ಕೂಡ ಪ್ರೋಟೋಕಾಲ್ ಅಂದ್ರೆ ಸಾರ್ವಜನಿಕ ಪ್ರದೇಶದಲ್ಲಿ ಈ ರೀತಿ ಕೈಯಲ್ಲಿ ಗನ್ ಹಿಡ್ಕೊಂಡು ಓಡಾಡುವಂಥದ್ದು ಮತ್ತು ಅದರ ಆ ಪಿಸ್ತೂಲ್ ಅನ್ನ ಮತ್ತು ಗನ್ ಅನ್ನ ಎಲ್ಲಿ ಯೂಸ್ ಮಾಡಬೇಕು ಮತ್ತು ಯಾವ ಟೈಮಲ್ಲಿ ಯೂಸ್ ಮಾಡಬೇಕು ಅಂತ ಕೆಲವೊಂದು ಪ್ರೋಟೋಕಾಲ್ಗಳಿದೆ ಮತ್ತು ರೂಲ್ಸ್ ರೆಗ್ಯುಲೇಷನ್ಸ್ ಕೂಡ ಇದೆ.
ಆದ್ರೆ ಹೋಟೆಲ್ನಲ್ಲಿರುವಂತಹ ಸಿಬ್ಬಂದಿ ಮತ್ತು ಮ್ಯಾನೇಜ್ಮೆಂಟ್ ಮಧ್ಯೆ ಸಂಬಳದ ಒಂದು ಗಲಾಟೆ ನಡೀತಾ ಇತ್ತಂತೆ. ಇದೇ ವಿಚಾರಕ್ಕೆ ಈ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಒಬ್ಬ ವ್ಯಕ್ತಿ ಕರೆ ಮಾಡಿರ್ತಾನೆ. ತಕ್ಷಣಕ್ಕೆ ಅಲ್ಲಿಗೆ ಬರ್ತಾರೆ. ಕೈಯಲ್ಲಿ ಪಿಸ್ತೂಲ್ ಹಿಡಿದುಕೊಂಡು ಹೋಟೆಲ್ ಸಿಬ್ಬಂದಿ ಬಳಿ ಇವರು ಮಾತಿನ ಚಕಮಕಿಯನ್ನ ನಡೆಸಿರುವಂತದ್ದು. ಸದ್ಯ ಈ ASI ಪಿಸ್ತೂಲ್ ಹಿಡ್ಕೊಂಡು ಓಡಾಡುವಂತಹ ದೃಶ್ಯ ಈ CCTVಯಲ್ಲಿ ಸೆರೆ ಆಗಿದೆ. ಪೊಲೀಸ್ ಪ್ರೋಟೋಕಾಲ್ ಪ್ರಕಾರ ಪಿಸ್ತೂಲ್ ಹಿಡಿದು ಕೂಡ ಓಡಾಡುವಂತಿಲ್ಲ. ಏನಾದ್ರೂ ತುಂಬಾ ಸೂಕ್ಷ್ಮವಾದ ಘಟನೆಗಳು ಅಂದ್ರೆ ದೊಂಬಿ ಗಲಾಟೆ ಮತ್ತು ತಮ್ಮ ಪ್ರಾಣವನ್ನ ರಕ್ಷಣೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ AFIಗೆ ಅವಕಾಶ ಕೂಡ ಇರುತ್ತೆ. ಮತ್ತು ಏನಾದ್ರೂ ಕೂಡ ಆಪೋಸಿಟ್ ಇರುವಂತಹ ವ್ಯಕ್ತಿ ಇವರನ್ನ ಇವ್ರ ಮೇಲೆ ಹಲ್ಲೆ ಮಾಡುವಂತದ್ದು, ಜೀವಕ್ಕೆ ಏನಾದ್ರೂ ಕುತ್ತು ತರುವಂತಹ ಸಂದರ್ಭದಲ್ಲಿ ಅವುಗಳನ್ನ ಬಳಸಬಹುದು. ಆದ್ರೆ ಈ ರೀತಿಯಾಗಿ ಸೊಂಟದ ಪಿಸ್ತೂಲನ್ನ ಬೆಲ್ಟ್ ಕಿತ್ತು ಹೋಗಿದ್ರಿಂದ ಪಿಸ್ತೂಲನ್ನ ಕೈಯಲ್ಲಿ ಹಿಡಿದಿದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದಾರಂತೆ ಹಿರಿಯ ಅಧಿಕಾರಿಗಳ ಬಳಿ. ಇನ್ನು ತನಿಖೆ ಬಳಿಕ ಸತ್ಯಾಸತ್ಯತೆ ಗೊತ್ತಾಗ್ಬೇಕಾಗುತ್ತೆ. ಯಾಕಂತಂದ್ರೆ ಯಾವತ್ತೂ ಕೂಡ ಯಾವುದೇ ಹಿರಿಯ ಅಧಿಕಾರಿ ಆಗಿರ್ಬೋದು, ಯಾವುದೇ ಪೊಲೀಸ್ ಆಗಿರ್ಬೋದು, ಈ ರೀತಿಯಾಗಿ ಕೈಯಲ್ಲಿ ಗನ್ ಹಿಡ್ಕೊಂಡು ಜನರಿಗೆ ಭಯ ಬರುವಂತಹ ರೀತಿಯಲ್ಲಿ ಓಡಾಡುವಂಥದ್ದು ಅಷ್ಟು ತುಂಬಾ ಒಂದು ರೀತಿಯಲ್ಲಿ ಕಾನೂನು ಬಾಹಿರ ಆಗುತ್ತೆ. ಯಾರೇ ತಪ್ಪು ಮಾಡಿದ್ರು ಅದು ತಪ್ಪೆ. ಸದ್ಯಕ್ಕೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಇವರು ತಂದಿದ್ದಾರಂತೆ, ಹಿರಿಯ ಅಧಿಕಾರಿಗಳ ಬಳಿ ಹೇಳಿದಾರಂತೆ. ಇನ್ನು ಇದ್ರ ಬಗ್ಗೆ ತನಿಖೆ ಆಗ್ಲೇಬೇಕಾಗತ್ತೆ. ತನಿಖೆ ಆದ ನಂತರ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಎಸ್, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.